2023ರ ಚುನಾವಣೆಯಲ್ಲಿ ಡಿ ಸುಧಾಕರ್ ಅವರು ಕೆ ಪೂರ್ಣಿಮಾ ಅವರ ವಿರುದ್ಧ ಬರೋಬ್ಬರಿ 30,322 ಮತಗಳ ಬೃಹತ್ ಅಂತರದಿಂದ ಗೆದ್ದಿದ್ರು. 2018ರಲ್ಲಿ ಸೋತಿದ್ದ ಡಿ ಸುಧಾಕರ್ 5 ವರ್ಷದಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿದ್ರು. ಆದರೆ ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಪಡೆದ ಸುಮಾರು 38,728 ಮತಗಳು ಗಮನಾರ್ಹ. ಹಿರಿಯೂರಿನಲ್ಲಿ ಜೆಡಿಎಸ್ಗೆ ತನ್ನದೇ ಆದ ಗಟ್ಟಿ ಮತ ಬ್ಯಾಂಕ್ ಇರುವುದಕ್ಕೆ ಇದು ಸಾಕ್ಷಿ. ಹೀಗಾಗಿ ಪ್ರಸ್ತುತ ಎನ್ಡಿಎ ಮೈತ್ರಿಕೂಟದಡಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಕಣಕ್ಕಿಳಿದ್ರೆ ಪ್ರಬಲ ಪೈಪೋಟಿ ನಿಶ್ಚಿತ ಎಂಬ ಚರ್ಚೆಗೆ ಈ ಅಂಕಿಅಂಶವೇ ತಳಹದಿ. ಎರಡು 2018ರಲ್ಲಿ ಬದಲಾಗಿತ್ತು ಹಿರಿಯೂರಿನ ರಿಸಲ್ಟ್. ಬಿಜೆಪಿಗೆ ಗೆಲುವು ತಂದಿತ್ತು ಜಾತಿ ಲೆಕ್ಕದ ಎಫೆಕ್ಟ್. ಈಗ ಸ್ವಲ್ಪ ಹಿಂದೆ ಹೋಗಿ 2018ರ ಚುನಾವಣೆಯ ಚಿತ್ರಣವನ್ನು ನೆನಪಿಸಿಕೊಳ್ಳೋಣ. ಎರಡು 2018 ಬಿಜೆಪಿಯಿಂದ ಸ್ಪರ್ಧಿಸಿದ ಕೆ ಪೂರ್ಣಿಮಾ 77,733 ಮತಗಳನ್ನು ಪಡೆದು ಗೆದ್ರೆ, ಕಾಂಗ್ರೆಸ್ನ ಡಿ ಸುಧಾಕರ್ 64,858 ಮತಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ಇಳಿದಿದ್ರು. ಜೆಡಿಎಸ್ನ ಡಿ ಯಶೋಧರ 42,044 ಮತಗಳನ್ನು ಗಳಿಸಿದ್ರು. ಅಂದರೆ ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ 12,875 ಮತಗಳ ಅಂತರದಿಂದ ಡಿ ಸುಧಾಕರ್ ವಿರುದ್ಧ ಗೆದ್ದಿದ್ರು. ಅಂದರೆ 2018ರಲ್ಲಿ ಬಿಜೆಪಿ ವಶದಲ್ಲಿದ್ದ ಕ್ಷೇತ್ರವನ್ನು 2023ರಲ್ಲಿ ಕಾಂಗ್ರೆಸ್ ತನ್ನತ್ತ ಸೆಳೆದುಕೊಂಡಿತ್ತು. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ರಾಜಕೀಯ ತಿರುವು ಹೊಂದಿದೆ. 2018ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಡಿ ಸುಧಾಕರ್ ಅವರನ್ನು ಸೋಲಿಸಿದ್ದ ಕೆ ಪೂರ್ಣಿಮಾ 2023ರ ಚುನಾವಣೆಯ ನಂತರ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಅಂದರೆ 2018ರಲ್ಲಿ ಕಾಂಗ್ರೆಸ್ ವಿರುದ್ಧ ಗೆದ್ದಿದ್ದ ನಾಯಕಿಯೇ ಈಗ ಕಾಂಗ್ರೆಸ್ ಅಂಗಳದಲ್ಲಿದ್ದಾರೆ. ಆದರೆ ಪೂರ್ಣಿಮಾ ಅವರು ಕಾಂಗ್ರೆಸ್ಗೆ ಬಂದಿರುವ ಮೂಲ ಉದ್ದೇಶ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರಿನ ಕೆಆರ್ ಪುರಂ ಕ್ಷೇತ್ರದಿಂದ ಸ್ಪರ್ಧಿಸುವುದು. ಆದರೆ ಈಗ ಬಿಜೆಪಿಯಿಂದ ಕೆಆರ್ ಪುರಂ ಶಾಸಕರಾಗಿರುವ ಭೈರತಿ ಬಸವರಾಜ್ ಅವರು 2028ರಲ್ಲಿ ಕಾಂಗ್ರೆಸ್ ಕಡೆ ಮುಖ ಮಾಡುತ್ತಾರೆ ಎಂಬ ಪ್ರಶ್ನೆಯೂ ಕೂಡ ಚರ್ಚೆಯಲ್ಲಿದೆ. ಹಾಗಾದರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರ್ಯಾರು ಅಭ್ಯರ್ಥಿ ಆಗ್ತಾರೆ? ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ಯಾರು ಅಭ್ಯರ್ಥಿ? ಕ್ಷೇತ್ರದ ಜಾತಿ ಲೆಕ್ಕಾಚಾರ ಹೇಗಿದೆ? ಈ ಬಾರಿ ಚುನಾವಣೆಯ ಅಜೆಂಡಾ ಯಾವುದು? ಅನುಕಂಪದ ಅಲೆಗೆ ಬಲವೋ, ಮೈತ್ರಿಯ ಶಕ್ತಿ ಪ್ರದರ್ಶನವೋ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಎಳೆ ರಾಜಕೀಯದ ಮುಂದಿನ ಎಳೆ.